ಅಲ್ಲ, ನನಗೊಂದ್ ಅರ್ಥ ಆಗವಲ್ದು. ಎಲ್ಲಾ ಕೆಲ್ಸಕ್ಕೂ ರಜೆ ಇರುತ್ತ, ಆದ್ರೆ ಈ ಮನೆ ಕೆಲ್ಸಕ್ಕೆ ಯಾಕೆ ಒಟ್ಟ ರಜನೇ ಇಲ್ಲಲ್ಲ? ಎಲ್ಲ ಹೆಣ್ಮಕ್ಳು ಈ ಮಾತು ಒಂದ್ಸಲ ಆದ್ರೂ ಅವ್ರ ಲೈಫ್ನಾಗ ಅನ್ಕೊಂಡಿರ್ತಾರ ನೋಡ್ರಿ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಾವು ಹೆಣ್ಮಕ್ಳು ಹೆಂಗ್ ಅನ್ಕೊಂತೀವಂತ ಅಂದ್ರೆ, ಹೆಣ್ಮಕ್ಳಾಗಿ ಯಾಕಾರ ಹುಟ್ಟಿವಪ್ಪ, ಇದೇ ಒಂದ್ ದೊಡ್ಡ ತಪ್ಪು ಅನ್ಕೊಂತೀವಿ ನೋಡ್ರಿ. ಯಾಕಂದ್ರೆ ಎಷ್ಟು ಮಾಡಿದ್ರು ಮನ್ಯಾಗ ಕೆಲ್ಸನೇ ಮುಗಿಯಂಗಿಲ್ಲ. 24 hours ಮಾಡ್ತಾನೆ ಇದ್ರು ಕೂಡ ಮುಗಿಯಂಗಿಲ್ಲ. ಒಂದೊಂದ್ಸಲ ಹೆಂಗಾಗುತ್ತೆ ಅಂದ್ರೆ, ಊಟ ತಿನ್ನಕಲ್ಲ ಒಂದೊಂದ್ಸಲ ಒಂದಕ್ಕೆ ಸುಸು ಮಾಡಕ್ಕೂ ಟೈಮ್ ಇರಲ್ಲ, ಅಷ್ಟು ಕೆಲಸ ಇರತ್ತ ಮನ್ಯಾಗ. ಎಷ್ಟು ಮಾಡಿದ್ರು ಮುಗಿಯಂಗಿಲ್ಲ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೂ ಡೇ ಶಿಫ್ಟ್ ನೈಟ್ ಶಿಫ್ಟ್ ಅಂತ ಇರುತ್ತೆ. ಬಟ್ ಹೆಣ್ಮಕ್ಳಿಗೆ ಮಾತ್ರ ಯಾವ ಶಿಫ್ಟೂ ಇಲ್ಲ, ಯಾವ ಸ್ಯಾಲ್ರಿನೂ ಇಲ್ಲ. ಇಂಥ ಹೆಣ್ಮಕ್ಳಿಗೆ ನೀವು ರೆಸ್ಪೆಕ್ಟ್ ಕೊಡಬೇಕು. ಎಲ್ಲ ಹೆಣ್ಮಕ್ಳಿಗೆ ನಿಮ್ಮ ಮನೆಯಲ್ಲಿ ನಿಜವಾಗ್ಲೂ ಅವ್ರು ಮಾಡೋ ಕೆಲಸಕ್ಕೆ ಯಾವ ಬೆಲೆನೂ ಕಟ್ಟಕ್ಕಾಗಲ್ಲ, ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಮಾಡಬೇಕಾಗಿರೋದು ಇಷ್ಟೇ. ನಾವು ಹೆಣ್ಮಕ್ಳು ಬಯಸೋದು ಏನಂದ್ರೆ, ನಿಮ್ಮ ಕಡೆಯಿಂದ ಯಾರೇ ಆಗಲಿ ಮನೆಯಲ್ಲಿ ಒಂದೆರಡು ಒಳ್ಳೆ ಮಾತು, ನೀನು ಊಟ ಮಾಡಿದ್ಯಾ ಅಂತ ಕೇಳಿದ್ರೆ ಸಾಕು, ನಮ್ಗೆ ಹೊಟ್ಟೆನೇ ತುಂಬೋಗಿರುತ್ತೆ. ನೀವೇನು ಕಾಸ್ಟ್ಲಿ ಗಿಫ್ಟ್ ಕೊಡ್ಸೋದು ಬೇಡ. ಗಂಡ್ಮಕ್ಳು ನಗ್ನಗ್ತಾ ಒಂದ್ 4 ಮಾತಾಡಿದ್ರೆ ನಮ್ಗೆ ಹೆಣ್ಮಕ್ಳಿಗೆ ಅದೇನೇ ಸಂತೋಷ. ಇಷ್ಟೇ ಹೇಳ್ತಾ ಈ ಮಿನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ.